ಇನ್ನು ಸಿಎಂ ವಿರುದ್ಧ ಈ ಲೋಕಾಯುಕ್ತ ತನಿಖೆ ವಿಚಾರದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಇದಾರಲ್ಲ, ಆತ ಯಾರು ಅಂತಾನೇ ನನಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನನಗೆ ಸ್ನೇಹಮಯಿ ಕೃಷ್ಣ ಯಾರು ಅನ್ನೋದೇ ಗೊತ್ತಿಲ್ಲ. ನಾನು ಇವತ್ತಿನ ತನಕ ಅವರನ್ನು ನೋಡೇ ಇಲ್ಲ. ಅವ್ರ ಮೇಲೆ ಏನೇನು ಕೇಸ್ಗಳಿದೆ ಅದು ನನಗೆ ಗೊತ್ತಿಲ್ಲ. ಮೂಢ ವಿಚಾರ ನ್ಯಾಯಾಲಯದಲ್ಲಿದೆ, ಹೆಚ್ಚು ಮಾತನಾಡಲ್ಲ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ. ವಿರುದ್ಧ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಚಾಮರಾಜನಗರ ಸಾಲ ಕೊಡಬೇಕು ಅಂತ ನಂಜನಗೂಡಲಾಗಿದೆ ಸರ್, ನಂಜನಗೂಡ ಆಗಿದೆ ಇಲ್ಲ. ಅವ್ನು ಯಾರನ್ನ ನೋಡೇ ಇಲ್ಲ. ಅವ್ನು ಯಾರು ನಿಮ್ಮ ವಿರುದ್ಧ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಚಾಮರಾಜನಗರ ಸಾಲ ಕೊಡಬೇಕು ಅಂತ ನಂಜನಗೂಡಲಾಗಿದೆ ಸರ್, ನಂಜನಗೂಡ ಆಗಿದೆ ಸರ್. ಇಲ್ಲ. ಅವ್ನು ಯಾರನ್ನ ನೋಡೇ ಇಲ್ಲ. ಅವ್ನು ಯಾರು ನಿಮ್ಮ ವಿರುದ್ಧ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಚಾಮರಾಜನಗರ ಸಾಲ ಕೊಡಬೇಕು ಅಂತ ನಂಜನಗೂಡಲಾಗಿದೆ ಸರ್, ನಂಜನಗೂಡ ಆಗಿದೆ ಸರ್. ಇಲ್ಲ. ಅವ್ನು ಯಾರನ್ನ ನೋಡೇ ಇಲ್ಲ. ಅವ್ನು ಯಾರು ನಿಮ್ಮ ವಿರುದ್ಧ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ದೂರ ಆಗಿದೆ ಸರ್, ಎಫ್ಐಆರ್ ಆಗಿದೆ ಸರ್. ಚಾಮರಾಜನಗರ ಸಾಲ ಕೊಡಬೇಕು ಅಂತ ನಂಜನಗೂಡಲಾಗಿದೆ ಸರ್, ನಂಜನಗೂಡ ಆಗಿದೆ ಸರ್. ಇಲ್ಲ. ಅವ್ನು ಯಾರನ್ನ ನೋಡೇ ಇಲ್ಲ. ಓಕೆ, ಅದು ಇರ್ಬೋದು. ಸಿದ್ದರಾಮಯ್ಯನವರಿಗೆ ಸ್ನೇಹಮಯಿ ಕೃಷ್ಣ ಯಾರು ಅಂತ ಹೆಂಗೆ ಗೊತ್ತಿರುತ್ತೆ? ಒಬ್ಬ RTI ಆಕ್ಟಿವಿಸ್ಟ್ ಬಗ್ಗೆನೂ ತಿಳ್ಕೋಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಆತನ ಮೇಲೆ ಏನೇನು ಕೇಸ್ ಇದೆ, ಒಂದು FIR ಆಗಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ ನಂಜನಗೂಡಲ್ಲಿ, ಯಾವುದೋ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತಂದ್ಬಿಟ್ಟು. ಆ ವಿಚಾರದ ಬಗ್ಗೆ ಕೇಳಿದಾಗ ನನಗೆ ಯಾರು ಅಂತಲೂ ಗೊತ್ತಿಲ್ಲ, ನಾನು ನೋಡೂ ಇಲ್ಲ ಆ ವ್ಯಕ್ತಿನ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ.